Hi, hello, namaskara. Welcome back to my YouTube channel.
ಎಸ್, ವೆಲ್ಕಮ್ ಬ್ಯಾಕ್. ಇದು ಆ್ಯಕ್ಚುಲಾಗಿ ವೆಲ್ಕಮ್ ಬ್ಯಾಕೆ ಬಿಕಾಸ್ ತುಂಬಾ ದಿನಗಳಾದಮೇಲೆ ಮತ್ತೆ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ನ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಸದ್ಯಕ್ಕಂತೂ ನಂದು ಜಿಮ್ ವರ್ಕೌಟ್ ಮುಗೀತು ಆ್ಯಂಡ್ ರಿಲ್ಯಾಕ್ಸೇಷನ್ಗೋಸ್ಕರ ಪೋಸ್ಟ್ ವರ್ಕೌಟ್ ರಿಫ್ರೆಶ್ಮೆಂಟ್ ಥರ ನಾನು ಕ್ಯೂಕಂಬರ್ ಜ್ಯೂಸ್ನ ಕನ್ಸ್ಯೂಮ್ ಮಾಡಿದೆ. ಕ್ಯೂಕಂಬರಲ್ಲಿ ಆ್ಯಕ್ಚುಲಿ ತುಂಬಾ ವಿಟಮಿನ್ಸ್ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಇದು ನಮ್ಮನ್ನು ಯಾವಾಗಲೂ ಹೈಡ್ರೇಟೆಡ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಸ್ಕಿನ್ ಕೂಡ ಗ್ಲೋಯಿಂಗ್ ಆಗಿರುತ್ತೆ. ಇದಾದಮೇಲೆ ಕೂಲ್ ಶವರ್ ತಗೊಂಡೆ. ಕೂಲ್ ಶವರ್ ತಗೊಳ್ಳೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಹಾಗೆ ಮೈಂಡ್ ಯಾವಾಗಲೂ ಫ್ರೆಶ್ ಆಗಿರುತ್ತೆ, ಸ್ಟ್ರೆಸ್ ಫ್ರೀ ಆಗಿರುತ್ತೆ. ಸೊ ಕೂಲ್ ಶವರ್ ತಗೊಂಡು ಬಂದೆ. ಸನ್ಸ್ಕ್ರೀನ್ ಅದು ಆ್ಯಕ್ಚುಲಿ ಇಟ್ ಆ್ಯಕ್ಟ್ಸ್ ಆಸ್ ಎ ಶೀಲ್ಡ್. UV ರೇಸಿಂದ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ. ಸೊ ಸಮ್ಮರೇ ಆಗಲಿ, ಕ್ಲೌಡಿನೇ ಆಗಲಿ, ವಿಂಟರೇ ಆಗಲಿ, ರೈನಿನೇ ಆಗಲಿ, ಯಾವುದೇ ಸೀಸನ್ ಇದ್ದರೂ ನೀವು ಆಚೆ ಹೋದರೂ ಹೋಗಿಲ್ಲ ಅಂದರೂ ಸನ್ಸ್ಕ್ರೀನ್ನ ಅಪ್ಲೈ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಆ್ಯಂಡ್ ಎವ್ರಿ 2 hours ಒನ್ಸ್ ಸನ್ಸ್ಕ್ರೀನ್ನ ರೀಅಪ್ಲೈ ಮಾಡ್ತಾ ಇರಬೇಕು ಸ್ಕಿನ್ ಮೇಲೆ. ನಾವು ಮೇಕಪ್ ಹಾಕಿರ್ತೀವಿ, ಸನ್ಸ್ಕ್ರೀನ್ ಅಪ್ಲೈ ಮಾಡ್ಬೋದಾ ಅಂದರೆ ಎಸ್, ಮೇಕಪ್ ಮೇಲೆ ಕೂಡ ಅಪ್ಲೈ ಮಾಡ್ಬೋದು, ಮೇಕಪ್ ಬೇಸ್ ಆಗಿ ಕೂಡ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಬೋದು. ಆ್ಯಂಡ್ SPF ಜಾಸ್ತಿ ಇರೋವಂಥ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು. ನಾನು ಯೂಸ್ ಮಾಡ್ತಾ ಇರೋದು ಸನ್ಸ್ಕ್ರೀನ್ ಈಗ 75+ SPF ಇರೋವಂಥದ್ದು. SPF ಅಂದರೆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಅಂತ. ಅದು ಇಟ್ ಆ್ಯಕ್ಚುಲಿ ಗೇಜಸ್ ನಿಮ್ಮ ಸನ್ಸ್ಕ್ರೀನ್ ನಿಮ್ಮ ಸ್ಕಿನ್ನನ್ನು ಸನ್ ರೇಸಿಂದ ಎಷ್ಟರ ಮಟ್ಟಿಗೆ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದನ್ನು SPF ಅಂತ ಕರೀತಾರೆ, ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್. ಹಾಗೆ ನಿಮ್ಮ ಸ್ಕಿನ್ ಮೇಲೆ ನೀವೇನೇ ಯೂಸ್ ಮಾಡೋಕ್ಕೂ ಮುಂಚೆ ಇಟ್ಸ್ ಆಲ್ವೇಸ್ ಗುಡ್ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಸಜೆಷನ್ಸ್ ತಗೊಂಡು ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗೋವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು. ಬಿಕಾಸ್ ಒಬ್ಬರು ಸ್ಕಿನ್ ಟೈಪ್ಗೆ ಸೂಟ್ ಆಗೋವಂಥ ಪ್ರಾಡಕ್ಟ್ಸ್ ಇನ್ನೊಬ್ಬರು ಸ್ಕಿನ್ ಟೈಪ್ಗೆ ಸೂಟ್ ಆಗದೇ ಇರ್ಬೋದು. ಹಾಗಾಗಿ ಇಟ್ಸ್ ಆಲ್ವೇಸ್ ಬೆಟರ್ ಟು ಗೆಟ್ ಸಜೆಷನ್ಸ್ ಆ್ಯಂಡ್ ಅಡ್ವೈಸಸ್ ಫ್ರಮ್ ಯೋರ್ ಡರ್ಮಟಾಲಜಿಸ್ಟ್. ಸೊ ಸನ್ಸ್ಕ್ರೀನ್ ಯೂಸ್ ಮಾಡೋದು ಮರಿಬೇಡಿ. ಇದಾದಮೇಲೆ ಸುಧಾರಿಸ್ಕೊಂಡು ಈಗ ಶಾಪಿಂಗ್ ಹೇಳ್ತಿದ್ದೀವಿ ಡಿಮಾರ್ಟ್ಗೆ. ಯೂಶಲ್ ಆಗಿ ನಾವು ಹೋಗೋದು ಬನಶಂಕರಿ ಡಿಮಾರ್ಟ್ಗೆ, ಬಟ್ ಇವತ್ತು ಫಾರ್ ಚೇಂಜ್ ನಾವು ಹೋಗ್ತಿರೋದು ಟು ವಾಜ್ರಳ್ಳಿ ಡಿಮಾರ್ಟ್. ನಾನು ಆ ಏರಿಯಾ ಅಷ್ಟಾಗಿ ನೋಡಿರಲಿಲ್ಲ, ಸೊ ಹಾಗಾಗಿ ವಿ ಡಿಸೈಡೆಡ್ ಟು ಗೋ ದೇರ್. ವಿ ಆರ್ ನೌ ಆನ್ ಉತ್ರಳ್ಳಿ ಮೇನ್ ರೋಡ್. ಆ್ಯಂಡ್ ಹೆಲ್ಮೆಟ್ ಹಾಕಿದ್ರೆ ನಾನು ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣ್ತೀನಿ ಅಂತ ನನಗನ್ಸುತ್ತೆ. ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ.
ಇದಿಷ್ಟ ಆಗಿತ್ತು ಈ ಒಂದು ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ನೀವೇನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಿಸ್ ಮಾಡದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಿಕಾಸ್ ಸಬ್ಸ್ಕ್ರಿಪ್ಷನ್ ಇಸ್ ಟೋಟಲಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ಸ್ ಆಬ್ಸಲ್ಯೂಟ್ಲಿ ಫ್ರೀ. ಸರಿ, ಹಾಗಾದರೆ ಮತ್ತೆ ಮುಂದೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್.